ಇನ್ನು ಬಿಬಿಎಂಪಿಯ ಕಸದ ಲಾರಿಗೆ ಬಲಿಯಾಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇವರ ವೇಗಕ್ಕೆ ಬ್ರೇಕೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಬಿಬಿಎಂಪಿ ಕಸದ ಲಾರಿ ಡಿಕ್ಕಿ ಹೊಡೆದು ಅಕ್ಕ ತಂಗಿಯರಿಬ್ಬರು ಬಲಿಯಾಗಿದ್ದಾರೆ. ಇವತ್ತು ಬೆಂಗಳೂರಿನ ಥಣಿಸಂದ್ರದ ಮೈನ್ ರೋಡ್ನಲ್ಲಿ ನಡೆದಿರೋ ಘಟನೆ. ಪಾಪ ಅವ್ರ ಪಾಡ್ಗೆ ಅವರು ಟೂ ವೀಲರ್ನಲ್ಲಿ ಹೋಗ್ತಾ ಇದ್ರು. ಈ ಲಾರಿ ಹೋಗಿ ಗುದ್ದಿ ಅವ್ರ ಮೇಲೆ ಹರಿದಿರ್ತಕ್ಕಂಥದ್ದು. 30 ವರ್ಷದ ನಿಘಾರ್ ಸುಲ್ತಾನ, 32 ವರ್ಷದ ನಿಘಾರ್ ಇರ್ಫಾನ ಮೃತ ಅಕ್ಕ ತಂಗಿಯರು. ಪಾಪ ಈಗಾಗಲೇ ಲಾರಿ ಚಾಲಕನನ್ನು ಬಂಧಿಸಿದ್ದಾರೆ ಹೆಣ್ಣೂರು ಸಂಚಾರಿ ಪೊಲೀಸರು. MK ಗ್ಲೋಬಲ್ ಗುತ್ತಿಗೆಗೆ ಸೇರಿದ ಕಸದ ವಾಹನ ಅಂತೆ. ಯಲಹಂಕ ಆಸ್ಪತ್ರೆಯಲ್ಲಿ ಶವವನ್ನು ಇಟ್ಟಿದ್ದಾರೆ ಅಂತಕ್ಕಂಥದ್ದು. ಕುಟುಂಬಸ್ಥರ ಆಕ್ರಂದನ ಸಹಜವಾಗಿ ಮುಗಿಲು ಮುಟ್ಟಿದೆ. ಬಟ್ ವೆರಿ ಅನ್ಫಾರ್ಚುನೇಟ್. ಏನು ಗೊತ್ತಾ, ಯಾಕೆ ಈ ಥರ ಆಗ್ತಾ ಇದೆಯಪ್ಪ ಪದೇ ಅದೇನು ನಶೆನಲ್ಲಿ ಓಡಿಸ್ತಾರೋ ಹಾಗೆ ಸರಿಯಾಗಿ ಓಡಿಸ್ತಾರೋ ಈ BBMP ಡ್ರೈವರ್ಸು ಗೊತ್ತಿಲ್ಲ. ನಾನು ಗಾಡಿಗೆ ಹೋಗ್ಬಿಟ್ಟಿದ್ದೆ. ಬೆಳಗ್ಗೆ ಖರ್ಚಿಗೆ ಕಾಸು ಕೊಟ್ಬಿಟ್ಟು ಎಲ್ಲಿ ಹೋಗ್ಬೇಡ, ಆರಾಮಾಗಿ ಮನೆಯಲ್ಲಿ ಮನೆ ಮಗಳಿಗೆ ಸ್ಕೂಲ್ಗೆ ಹೋಗಬೇಕು, ಹೋಗಿ ಬಂದು ನಿದ್ದೆ ಮಾಡ್ಕೊಳ್ತೀನಿ ಅಷ್ಟು ಹೇಳಿದ್ದು. ಚಿಕ್ಕ ತಂಗಿ ಸ್ಕೂಟ್ರ್ ತೊಗೊಂಡು ಬಂದು ಎಲ್ಲೋ ಹೋಗಿ ಬರೋಣ ಅಂತ ಕರ್ಕೊಂಡು ಹೋಗಿರೋದು ಅವ್ರಿಗೆ. ಅಲ್ಲಿ ಹೋದ್ರೆ ನನಗೆ ಗೊತ್ತಿಲ್ಲ, ಫೋನ್ ಬಂತು ಈ ಥರ ಆಗಿಬಿಟ್ಟಿದೆ ಅಂತ. ಸತ್ತೋಗ್ಬಿಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿಬಿಟ್ಟಿದ್ದಾರೆ ಅಂತ. ನಾನು ಭಯ ಪಡ್ಬಿಟ್ಟು ನಾನು ಜಯನಗರ್ನಲ್ಲಿ ಇದ್ದೆ. ಅಲ್ಲಿಂದ ಖಾಲಿ ಹೊಡ್ಕೊಂಡು ಬಂದು ನೋಡಿದ್ರೆ ಈ ಥರ ಆಗಿ. Morning they are going somewhere, but that tractor has gone to from the back side leads. Back side they attach. ಅವ್ರಿಗೆ ನಮಗೆ ಗೊತ್ತಿಲ್ಲ, ಅದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ನೀವು ಬನ್ನಿ ಇಲ್ಲಿ ಅಂತ ಹೇಳಿದೆ. ಯಲಹಂಕ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದೆ ಅಂತ ಹೇಳಿದೆ. ನಾನು ಅಲ್ಲಿ ಹೋಗೋದಕ್ಕೆ ಇಲ್ವಾ, ಇಲ್ಲ ಡೆಡ್ ಆಗಿದೆ, ಈ ಕಡೆ ತಕೊಂಡು ಬರ್ತಾರೆ ಬಾಡಿಗೆ ಆ ಥರ ನಮಗೆ ಕಾಲ್ ಮಾಡಿದೆ. ಇವನೇ ನನ್ನ ಅಕ್ಕ ಅಣ್ಣ ಮಕ್ಕಳು ಇಬ್ರು ಅವ್ರಿಗೆ 5 ಮಕ್ಕಳು ಇದೆ, ಇವ್ರಿಗೆ 5 ಮಕ್ಕಳು ಎರಡಕ್ಕೆ. ಅದೇ ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಯಾವಾಗ ಈ BBMP ಕಸದ ಲಾರಿ ಈ ಥರ ಜೀವ ಬಲಿ ಪಡೆಯುತ್ತೋ ಆಗ ನಾವೆಲ್ಲ ಚರ್ಚೆ ಮಾಡ್ತೀವಿ, ಯಾಕೆ ಹೀಗಾಗ್ತಾ ಇದೆ, ಡ್ರೈವರ್ ಕುಡ್ದಿದ್ನಾ ಇಲ್ವಾ, ಯಾಕೆ ಪದೇ ಈ ಥರ ಆಗ್ತಾ ಇದೆ ಅಂತ. ಬಟ್ ವೆರಿ ಅನ್ಫಾರ್ಚುನೇಟ್ ನೋಡಿ, ಇವತ್ತು 2 ಜೀವ ಹೋಗಿದೆ. ಏನು ಹೇಳ್ತಾರೆ ಈಗ ವೈದ್ಯಕೀಯ ಪರೀಕ್ಷೆ ಮಾಡಿದ್ರ ಮೆಡಿಕಲ್ ಟೆಸ್ಟ್ ಡ್ರೈವರ್ದು ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಏನಾದ್ರು ಕನ್ಫರ್ಮ್ ಆಯಿತಾ ಹೇಗೆ? ಅರವಿಂದ್, BBMP ಲಾರಿಗೆ ಸಹೋದರಿಬ್ಬರು ಬಲಿಯಾಗಿರುವಂಥ ಘಟನೆ ಹೆಣ್ಣೂರು ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ನಡೆದಿರುವಂಥದ್ದು. ಈಗಾಗಲೇ ಘಟನೆಗೆ ಕಾರಣವಾಗಿದ್ದಂತಹ ಲಾರಿ ಚಾಲಕನನ್ನು ಹೆಣ್ಣೂರು ಸಂಚಾರಿ ಪೊಲೀಸರು ಬಂಧನವನ್ನು ಮಾಡಿ ತನಿಖೆಯನ್ನು ಮಾಡಿರುವಂಥದ್ದು. ಆರಂಭದಲ್ಲಿ ಆತ ಡ್ರಿಂಕ್ ಆ್ಯಂಡ್ ಡ್ರೈವ್ ಏನಾದ್ರು ಮಾಡಿದ್ದಾನೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುವ ಕೆಲಸವನ್ನು ಹೆಣ್ಣೂರು ಸಂಚಾರಿ ಪೊಲೀಸರು ಮಾಡಿದ್ದಾರೆ. ಆದರೆ ಪ್ರಾಥಮಿಕ ವರದಿಯ ಪ್ರಕಾರ ಆತ ಡ್ರಿಂಕ್ ಮಾಡಿಲ್ಲ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ ಅನ್ನುವಂಥ ಮಾಹಿತಿಗಳು ಸದ್ಯ ಗೊತ್ತಾಗ್ತಿರುವಂಥದ್ದು. ಆದರೆ ಆತನನ್ನು ಬಂಧನ ಮಾಡಿರುವಂತಹ ಹೆಣ್ಣೂರು ಸಂಚಾರಿ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂಥದ್ದು. ಆತ ಗಾದಿಲಿಂಗ ಅನ್ನುವಂಥ ಆ ವ್ಯಕ್ತಿ ಅನ್ನುವಂಥದ್ದು ಗೊತ್ತಾಗಿದ್ದು ಪೊಲೀಸರು ಈಗ ಹೆಚ್ಚಿನ ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಆತ ಹೋಗುವಂಥ ಸಂದರ್ಭದಲ್ಲಿ ಇಬ್ಬರು ಸಹೋದರಿಯರು ಒಂದೇ ಬೈಕ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಓವರ್ಟೇಕ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಆತ ಪೊಲೀಸರ ಮುಂದೆ ಹೇಳಿಕೊಂಡಿದ್ದಾನೆ ಅನ್ನುವಂಥ ವಿಚಾರಗಳು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಈಗ ಸದ್ಯ ಗೊತ್ತಾಗಿದ್ದು, ಈಗ ಪೊಲೀಸರು ಘಟನಾ ಸ್ಥಳದ CCTVಯನ್ನು ಪರಿಶೀಲನೆ ಮಾಡಿ ಮತ್ತಷ್ಟು ತನಿಖೆಯನ್ನು ಮುಂದುವರಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯ ಲಭ್ಯವಾಗ್ತಿರುವಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.